ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಇದೆಲ್ಲದರ ನಡುವೆ ಹುಟ್ಕೊಳ್ತಾ ಇರುವಂತ ಪ್ರಶ್ನೆ ಏನು ಅಂತ ಅಂದ್ರೆ, ಜಮೀರ್ ಅವರ ತಲೆದಂಡ ಆಗತ್ತಾ ಅನ್ನುವಂತ ಪ್ರಶ್ನೆ. ಯಾಕೆ ಅಂತ ಅಂದ್ರೆ, ಈಗ ಆಲ್ರೆಡಿ ಅವ್ರ ವಿರುದ್ಧ ದೂರು ಕೊಡುವಂತ ಕೆಲಸ ಆಗಿದೆ. ಆಮೇಲೆ ಈ ಜಂಟಿ ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಅವರ ಹೆಸರು ಹೇಳಿಲ್ಲ ಅಂತಂದ್ರೂ ಕೂಡ ನೇರವಾಗಿ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗತ್ತಾ, ಸಚಿವ ಸಂಪುಟದಿಂದ ಜಮೀರನ್ನ ಕೈ ಬಿಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡತ್ತಾ? ಯಾಕಂತಂದ್ರೆ ಈಗ ಆಲ್ರೆಡಿ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥ ವಿಚಾರಗಳು ಚರ್ಚೆಯಲ್ಲಿದೆ. ಜಮೀರ್ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡುವಂತ ಕೆಲಸ ಆಗಿದೆ ಕಾಂಗ್ರೆಸ್ನ ಹೈಕಮಾಂಡ್ಗೆ. ಹಾಗಾಗಿ ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಅವರ ತಲೆದಂಡ ಆಗತ್ತಾ? ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಸ್ ಮಾರುತಿ, ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು, ಇಷ್ಟೆಲ್ಲ ನಡೀತಾ ಇದೆಯಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ಇದು ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ತಲೆದಂಡ ಆಗುತ್ತಾ, ಹೇಗೆ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮಾರುತಿ? ಖಂಡಿತವಾಗಿ ಈಗ ಆಗ್ತಿರುವಂತಹ ಬೆಳವಣಿಗೆಗಳು ನೋಡಿದ್ರೆ, ಈಗಾಗಲೇ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಲೀಂ ಅಹಮದ್ ಖಾನ್ ಹಾಗೂ ರಿಜ್ವಾನ್ ಅರ್ಷದ್ ಅವರ ನೇರ ಆರೋಪ ಕೇವಲ ಜಬ್ಬಾರ್ ವಿರುದ್ಧ ಅಷ್ಟೇ ಮಾಡಿರಲಿಲ್ಲ, ಅದರಲ್ಲೂ ಪ್ರಭಾವಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕೊನೆ ದಿನದವರೆಗೂ ಕೂಡ ಬರಲಿಲ್ಲ ಅನ್ನುವಂತಹ ಒಂದು ಆಕ್ಷೇಪ ಮತ್ತೆ ಅಸಮಾಧಾನದ ಮಾತುಗಳನ್ನು ಆಡಿದರು. ಕೇವಲ ಸುದ್ದಿಗೋಷ್ಠಿಗೆ ಸೀಮಿತ ಆಗಿದ್ದರೆ ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತಿರಲಿಲ್ಲ. AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಅವರಿಗೆ ತಲುಪುವಂತೆ ಪತ್ರವನ್ನು ಕೂಡ ಬರೆದಿದ್ರು. ಯಾವಾಗ ಹೇಗೆ ಯಾವ ರೀತಿಯಲ್ಲಿ ದಾವಣಗೆರೆಗೆ ಬರದೇ ಇರುವಂತಹ ರೀತಿಯಲ್ಲಿ ಈ ನಾಯಕರುಗಳು ನಡ್ಕೊಂಡ್ರು, ಈ ಹಿಂದೆಂದೂ ಇಲ್ಲದೇ ಇರುವಂತಹ ಒಂದು ರೀತಿಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ಕೊಟ್ಟಿರೋದ್ರಿಂದ ಸಹಜವಾಗಿ ಒಂದು ಕಡೆ ಜಬ್ಬಾರ್ ಅವರಿಗೆ ಈಗಾಗಲೇ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂಥ ಒಂದು ಸೂಚನೆ ಬಂದಿರೋದ್ರಿಂದ ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದುವರೆದ ಭಾಗ ಏನು ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನವನ್ನು, ಯಾಕಂತ ಹೇಳಿದ್ರೆ ಸಲೀಂ ಅಹಮದ್ ಖಾನ್ ಅವರು ಕೂಡ ನಾನು ಸಚಿವರಾಗಬೇಕು ಅಂತ, ಸಲೀಂ ಕೂಡ ಸಚಿವರಾಗಬೇಕು ಅಂತಿದ್ದಾರೆ. ರಿಜ್ವಾನು ಕೂಡ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಮುಸ್ಲಿಂ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಪೈಪೋಟಿ ಏರ್ಪಟ್ಟಂತೆ ಕಾಣಿಸ್ತಿದೆ. ಅದರ ಒಂದು ಅಸ್ತ್ರವೇ ಈಗ ದಾವಣಗೆರೆ ದಕ್ಷಿಣದ ದಂಗಲ್. ಈ ದಂಗಲಲ್ಲಿ ಒಂದು ವೇಳೆ ಬಹುತೇಕ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಪರಾಭವ ಆಗಿದ್ದೆ ಆದರೆ ಬಹುತೇಕ ಜಮೀರ್ ಅಹಮದ್ ಖಾನ್ ಅವ್ರಿಗೆ ದೊಡ್ಡ ರಾಜಕೀಯ ಸಂಕಷ್ಟ ಎದುರಾದ್ರೂ ಕೂಡ ಆಶ್ಚರ್ಯ ಇಲ್ಲ. ಅವರು ಕೇರಳದಲ್ಲಿ ಏನೇ ಹೇಳಿರ್ಬೋದು, ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಏನೇ ಮಾತನಾಡಿರ್ಬೋದು, ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಸೋತಿದ್ದೆ ಆದರೆ ಅದರ ನೇರ ಎಫೆಕ್ಟ್ ಜಮೀರ್ ಅಹಮದ್ ಖಾನ್ ಅವರಿಗೆ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸೋತ್ರು ಗೆದ್ರು ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಿತ್ತು. ಆ ಚರ್ಚೆ ಹಿನ್ನೆಲೆಯಲ್ಲಿ ಓಕೆ, ಥ್ಯಾಂಕ್ ಯು ಮಾರುತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.